ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಈಗ ಫೈನಲ್ ಇಯರ್ ಇರೋರಿಗೆ ಕ್ಯಾಂಪಸ್ ಇಂಟರ್ವ್ಯೂಗಳು ಶುರು ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಫಸ್ಟು ಲೆವೆಲ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇರ್ಬೋದು ಅಥವಾ ಯಾವುದೋ ಒಂದು ಪ್ಲೇಸ್ಮೆಂಟ್ಗೆ ಇರ್ಬೋದು, ಫಸ್ಟು ಟೆಸ್ಟ್ ಯಾವುದಿರುತ್ತೆ ಅಂತಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಆ ರಿಟರ್ನ್ ಟೆಸ್ಟಲ್ಲಿ ಮೆಂಟಲ್ ಎಬಿಲಿಟಿ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಮ್ಯಾಥ್ಸ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ಬೋದು, ಈ ರೀತಿಯಾದಂಥ ಪ್ರಾಬ್ಲಮ್ಗಳೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಆ ಸೀರೀಸ್ ನಾನೀಗ ಶುರು ಮಾಡಿದ್ದೀನಿ. ಫೈನಲ್ ಇಯರ್ ಹುಡುಗರು ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಈ ಥರ ಮಾಡಿ ಅಂತ. ಹಾಗಾಗಿ ಬೇರೆ ಬೇರೆ ಟಾಪಿಕ್ನ ತೊಗೊಂಡು ಮಾಡ್ತಾಯಿದ್ದೀನಿ. ಒಂದು ಟೈಮು, ಡಿಸ್ಟೆನ್ಸು, ಸ್ಪೀಡು, ಅದ್ರ ಮೇಲೆ ಒಂದು ವೀಡಿಯೋ ಮಾಡಿದೆ. ಅದೇ ಥರ ಪರ್ಸೆಂಟೇಜ್ ಮೇಲೆ ಒಂದು ವೀಡಿಯೋ ಮಾಡಿದೆ. ಲಾಸ್ ಆ್ಯಂಡ್ ಪ್ರಾಫಿಟ್ ಮೇಲೆ ಮಾಡಿದೆ. ಅದೇ ಥರ ಈಗ ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಯಾವ ಥರ ಕ್ವಶನ್ ಕೊಡ್ತಾರೆ, ಶಾರ್ಟ್ಕಟ್ ಏನಿದೆ, ಅದನ್ನು ನಾವು ಹೇಗೆ ತಿಳ್ಕೊಬೋದು, ಯಾವ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ನಾವು ಕ್ವಶನ್ ನೋಡಿದ ತಕ್ಷಣ ಅದು ಯಾವುದ್ರ ಬೇಸ್ ಮೇಲೆ ನಾನು ಸಾಲ್ವ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಮುಂಚೆನೇ ಪ್ರಿಪೇರ್ ಆಗಿ ಹೋಗಿದ್ರೆ ಅಂಥ ಎಕ್ಸಾಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಪೋರ್ಟ್ ಮಾಡೋದ್ರಿಂದ ನನಗೆ ಫೈನಾನ್ಷಿಯಲಿ ಏನು ಅಂತ ಲಾಭ ಆಗೋದಿಲ್ಲ. ಅಟ್ಲೀಸ್ಟ್ ಐ ವಿಲ್ ಗೆಟ್ ಮೋಟಿವೇಟೆಡ್, ಇನ್ಸ್ಪಿರೇಷನ್ಸ್ ಬರುತ್ತೆ. ಹೊಸದೇನಾದರೂ ಮಾಡೋಣ, ಯಾರೋ ನೋಡ್ತಾ ಇದ್ದಾರೆ, ಯಾರೋ ಏನೋ ಕೇಳ್ತಾ ಇದ್ದಾರೆ, ಅಥವಾ ನಿಮ್ಗೆ ಯಾವುದೋ ಒಂದು ಅರ್ಥ ಆಗಲಿಲ್ಲ ಅಂದರೆ ಇದು ಅರ್ಥ ಆಗ್ತಿಲ್ಲ, ಅಥವಾ ಇಲ್ಲಿ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಈ ಥರ ಕ್ವಶನ್ ಪೇಪರ್ ಇತ್ತು, ಯಾವ ಥರ ಆನ್ಸರ್ ಮಾಡಬೇಕು ಆ ಥರ ಕೇಳಿದ್ರೆ ಅದಕ್ಕೆ ನಾನು ಐ ಟ್ರೈ ಟು ಗಿವ್ ದಿ ಸಜೆಷನ್ಸ್ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ಸ್ ಇರ್ಬೋದು, ಅದನ್ನು ಕೊಡೋಕ್ಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಯಾವ ಥರ ಕ್ವಶನ್ಸ್ಗಳಿರುತ್ತೆ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಮೇಲಿರುತ್ತೆ. ಬೇರೆ ಬೇರೆ ಕಮಿಟಿಗಳಿದ್ದಾವೆ, ಆ ಕಮಿಟಿನಲ್ಲಿ ಈ ಜನನ ಅಷ್ಟೇ ಸೆಲೆಕ್ಟ್ ಮಾಡಬೇಕು ಅಂತಿರುತ್ತೆ, ಆ ಥರ ಇರುತ್ತೆ. ಅಥವಾ ಡಿಜಿಟ್ ಪಜಲ್ಸ್ಗಳಿರ್ತವೆ. ಒಂದಷ್ಟು ನಂಬರ್ ಕೊಟ್ಬಿಟ್ಟು ಅದರಲ್ಲಿ ರಿಪೀಟ್ ಆಗ್ತಿರೋಂಗೆ ಎಷ್ಟು ಸಲ ಬರುತ್ತೆ ಅಂತ ಕೇಳ್ತಾರೆ. ಅದೇ ಥರ ವರ್ಡ್ ಅರೇಂಜ್ಮೆಂಟ್, ಯಾವುದೋ ಒಂದು ವರ್ಡ್ ಕೊಡ್ತಾರೆ, ಅದು ಎಷ್ಟು ಸಲ ರಿಪೀಟ್ ಆಗ್ಬೋದು, ವಿತ್ 3 ವರ್ಡ್ಸ್, ವಿತ್ 2 ವರ್ಡ್ಸ್, ವಿತ್ ಎ, ಆ ಥರ ಬೇರೆ ಬೇರೆ ಥರ ಕೇಳ್ತಾರೆ. ಅದೇ ಥರ ಐಟಮ್ ಸೆಲೆಕ್ಷನ್ಸ್, ಈಗ ಫ್ರೂಟ್ ಇರ್ಬೋದು, ಆ ಬಂಚಲ್ಲಿ ಇಟ್ಟಿದ್ದೀವಿ ಅದರಲ್ಲಿ ಹಿಂಗೆ ಸೆಲೆಕ್ಟ್ ಮಾಡುವಂಥದ್ದು, ಆ ರೀತಿಯಾದಂಥ ಜನರಲ್ ಕ್ವಶನ್ಸ್ಗಳಿರ್ತವೆ. ಮುಂದೆ ನಾನು ಪ್ರಾಬ್ಲಮ್ಗಳನ್ನ ಕೊಡ್ತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಮಗೆ ಪರ್ಮುಟೇಷನ್ ಅಂದರೆ ಏನು ಅಂತಂದರೆ ಆರ್ಡ್ರ್, ಯಾವ ಆರ್ಡ್ರಲ್ಲಿ ಅದು ಇದಾಗ್ತಿದೆ ಅಂತ. ಅರೇಂಜ್ಮೆಂಟ್ ಆರ್ ಸೀಕ್ವೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಆರ್ಡ್ರಲ್ಲಿ ಅದು ಅರೇಂಜ್ ಆಗ್ತಾಯಿದೆ. ಈಗ 10 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, 10 ಜನ ಕೂರಿಸ್ಬೇಕು. ನಾವು ಯಾವ ಆರ್ಡ್ರಲ್ಲಿ ಕೂರಿಸ್ಬೇಕು, ಆ ಆರ್ಡ್ರ್ ಹೇಳುತ್ತಲ್ಲ, ಆರ್ಡ್ರ್ ಏನಾದರೂ ಇತ್ತು ಅಂತಂದರೆ ಅವಾಗ ಅದಕ್ಕೆ ಪರ್ಮುಟೇಷನ್ ಅಂತ ಹೇಳ್ತೀವಿ. ಅದು ಯಾವಾಗ ಏನು ಹೇಳುತ್ತೆ ಅಂದರೆ ಯಾವ ವರ್ಡ್ ಯೂಸ್ ಮಾಡ್ತೀವಿ ಅಂತ, ಅರೇಂಜ್ ಅಂತ ಹೇಳ್ತೀವಿ, ಸೀಟಿಂಗ್ ಆರ್ಡರ್ ಅಂತ ಹೇಳ್ತೀವಿ, ರ್ಯಾಂಕ್ ಅಂತ ಹೇಳ್ತೀವಿ, ಫಾರ್ಮ್ ನಂಬರ್ಸ್ ಅಂತ ಹೇಳ್ತೀವಿ. ಆ ಥರ ಇರುತ್ತೆ ಕ್ವಶನ್ಸಲ್ಲಿ. ಅದಕ್ಕೆ ಆರ್ಡರ್, ಯಾವ ಆರ್ಡ್ರಲ್ಲಿ ನಾನು ಅದನ್ನು ಚೂಸ್ ಮಾಡಬೇಕು ಅಂತ ಆರ್ಡರ್ ಮ್ಯಾಟ್ರಸ್ ಆಗುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಪರ್ಮುಟೇಷನ್ ಅಂತ ಕರಿತೀನಿ. ಪರ್ಮುಟೇಷನ್ಗೆ ಫಾರ್ಮುಲಾ ಏನಿದೆ ಅಂದರೆ NPR ಅಂತ ಹೇಳಿದೆ. ಎನ್ ಅಂದರೆ ನಂಬರು, ಆರ್ ಅಂತಂದರೆ ಎಷ್ಟು ಥರ ಅರೇಂಜ್ ಮಾಡ್ಕೊಳ್ತಾ ಇದ್ವಿ. N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇರುತ್ತಲ್ಲ, ಅದಕ್ಕೆ ಆ ರೀತಿ ಫಾರ್ಮುಲಾ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಅರೇಂಜಿಂಗ್ 3 ಪೀಪಲ್ ಔಟ್ ಆಫ್ 5, ಈಗ 5 ಜನ ಇದ್ದಾರೆ, ಅದನ್ನು ನಾವೇನು ಮಾಡಬೇಕು, 3 ಜನನ ಅರೇಂಜ್ ಮಾಡಬೇಕು. ಸೊ ಹಂಗಾಗಿ ಏನು ಮಾಡ್ತೀವಿ, 5P3 ಅಂತ ಹೇಳ್ತಾ ಇದ್ದೀವಿ. ಸೊ ಈ ಹ್ಯಾವ್ ಟು ಅರೇಂಜ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು, ಆರ್ಡರ್ ಮ್ಯಾಟ್ರಸ್ ಅಂತ ಆಗ್ತಾಯಿದೆ. ಹಂಗಾಗಿ ಫಾರ್ಮುಲಾ ಈಕ್ವಲ್ ಟು ಫ್ಯಾಕ್ಟೋರಿಯಲ್ 5 ಡಿವೈಡೆಡ್ ಬೈ 5 3 ಏನಾಗುತ್ತೆ, 2 ಆಗುತ್ತೆ, ಫ್ಯಾಕ್ಟೋರಿಯಲ್ 2 ಆಗುತ್ತೆ. ಫ್ಯಾಕ್ಟೋರಿಯಲ್ 5 ಏನಿದೆಯಲ್ಲ, 5 ಇಂಟು 4 ಇಂಟು 2 ಇಂಟು 3 ಇಂಟು 1 ಅಂತ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಫ್ಯಾಕ್ಟೋರಿಯಲ್ 5. ಈ ಥರ ಫ್ಯಾಕ್ಟೋರಿಯಲ್ 2, ಅವಾಗ ಆನ್ಸರ್ ಎಷ್ಟಾಗುತ್ತೆ, 60 ಆಗುತ್ತೆ. ಸೊ ಯಾವಾಗ ಆರ್ಡರ್ಲಿ ನಿಮ್ಮ ಮ್ಯಾನರ್ಲಿ ಅರೇಂಜ್ ಮಾಡ್ತಿರಲ್ಲ, ಆವಾಗ ನಾವು ಪರ್ಮುಟೇಷನ್ನ ಯೂಸ್ ಮಾಡಬೇಕಾಗತ್ತೆ. ಕಾಂಬಿನೇಷನ್ ಅಂದರೆ ಆರ್ಡರ್ ಇಂಪಾರ್ಟೆಂಟ್ ಅಲ್ಲ, ಯಾವ ಥರ ಬೇಕಾದ್ರೂ ನೀವು ಆರ್ಡ್ರಲ್ಲಿ ಹೆಂಗೆ ಬೇಕಾದ್ರೂ ಅದನ್ನು ಮಾಡ್ಕೋಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಬಿನೇಷನ್ ಅಂತ ಕರಿತೀವಿ. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ. ಈ ಪ್ರಾಬ್ಲಮ್ಸ್ ಯಾವ ಥರ ಇರ್ತದೆ, ಚೂಸ್ ಅಂತಿರುತ್ತೆ, ಸೆಲೆಕ್ಟ್ ಅಂತಿರುತ್ತೆ, ಪಿಕ್ ಅಂತ ಇರುತ್ತೆ, ಕಮಿಟಿ, ಗ್ರೂಪು, ಆ ಥರ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಬಿನೇಷನ್. ಸೊ ಅದಕ್ಕೆ ಫಾರ್ಮುಲಾ ಏನು ಮಾಡ್ತೀವಿ ಅಂದರೆ NCR ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ N ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ R ಇಂಟು ಫ್ಯಾಕ್ಟೋರಿಯಲ್ N ಮೈನಸ್ R ಹಾಕ್ಕೊಳ್ತೀವಿ.
ಸೊ ಫಾರ್ ಎಕ್ಸಾಂಪಲ್ ಚೂಸಿಂಗ್ ಎ 2 ಫ್ರೂಟ್ಸ್ ಫ್ರಮ್ 5. ಸೊ 2 ಫ್ರೂಟ್ಸ್ನ ನೀವು 5 ಫ್ರೂಟ್ ಇದೆ ಅದರಲ್ಲಿ 2 ತೊಗೋಬೇಕು. ಸೊ ಇದೇ ಆರ್ಡ್ರಲ್ಲಿ ತೊಗೋಬೇಕು ಅಂತಿಲ್ಲ, ಎನಿ ಯು ಕ್ಯಾನ್ ಚೂಸ್, ಆರ್ಡರ್ ಡಸ್ ನಾಟ್ ಮ್ಯಾಟರ್, ಯಾವುದಾದ್ರು ಹಣ್ಣುಗಳನ್ನ ತೊಗೋಬೋದು. ಅವಾಗ ಏನು ಮಾಡ್ತೀವಿ, NC2 ಅಂತ ತೊಗೊಳ್ತೀವಿ. ಔಟ್ ಆಫ್ 5 ಯು ಹ್ಯಾವ್ ಟು ಚೂಸ್ 2. ಹಂಗಾಗಿ ಇದು ಕಾಂಬಿನೇಷನ್ ಆಗುತ್ತೆ. ಫ್ಯಾಕ್ಟೋರಿಯಲ್ 5 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ R is 2, ಫ್ಯಾಕ್ಟೋರಿಯಲ್ n minus r is 3, ಫ್ಯಾಕ್ಟೋರಿಯಲ್ 3. ಅವಾಗ ಆನ್ಸರ್ ಎಷ್ಟಾಗುತ್ತೆ, 10 ಆಗುತ್ತೆ. ಚೂಸಿಂಗ್ 3 ಕಮಿಟಿ ಮೆಂಬರ್ ಫ್ರಮ್ 5 ಕ್ಯಾಂಡಿಡೇಟ್ಸ್. 5 ಕ್ಯಾಂಡಿಡೇಟ್ ಇದ್ದಾರೆ, ಅದರಲ್ಲಿ 3 ಜನನ ಸೆಲೆಕ್ಟ್ ಮಾಡಬೇಕು. 5C3 ಫಾರ್ಮುಲಾ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿಯಾಗಿ ಕಾಂಬಿನೇಷನ್ ಯಾವಾಗ ಯೂಸ್ ಮಾಡಬೇಕು, ಪರ್ಮಿಟೇಷನ್ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, ನೀವಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಶಾರ್ಟ್ಕಟ್ಗಳು ಇದೇ ಥರ ನೀವು ನೋಡೋದಾದರೆ ಒಂದಷ್ಟು ಅಪ್ ಟು 5 ಫ್ಯಾಕ್ಟೋರಿಯಲ್ ನೀವು ನೆನಪಿಟ್ಕೊಂಬಿಟ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು ತಪ್ಪಾಗುತ್ತೆ. ಫ್ಯಾಕ್ಟೋರಿಯಲ್ 0 is 1, ಫ್ಯಾಕ್ಟೋರಿಯಲ್ 1 is also 1, ಫ್ಯಾಕ್ಟೋರಿಯಲ್ 2 ಅಂದರೆ 1 into 2 ಆಗುತ್ತೆ, ಫ್ಯಾಕ್ಟೋರಿಯಲ್ 3 ಅಂದರೆ 1 into 2 into 3 ಆಗುತ್ತೆ, 6 ಆಗುತ್ತೆ, ಫ್ಯಾಕ್ಟೋರಿಯಲ್ 4 ಅಂದರೆ 1 into 2 into 3 into 4 ಆಗುತ್ತೆ, 24 ಆಗುತ್ತೆ, ಫ್ಯಾಕ್ಟೋರಿಯಲ್ 5 ಏನಾಗುತ್ತೆ ಅದು 120 ಆಗುತ್ತೆ. ಅಟ್ಲೀಸ್ಟ್ ಅಪ್ ಟು 5 ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅದೇ ಥರ ಇಫ್ ದ ರಿಪಿಟೇಷನ್ ಇಸ್ ಅಲೋಡ್ ಅಡ್ಜಸ್ಟ್ ದಿ ಫಾರ್ಮುಲಾ ಅಕಾರ್ಡಿಂಗ್ಲಿ. ಆವಾಗ ರಿಪಿಟೇಷನ್ ಏನಾದರೂ ಇತ್ತು, ಅಲೋ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ n⁴ ಫಾರ್ಮುಲಾ ಹಾಕೋಬೇಕಾಗತ್ತೆ. ಸಿಮಿಟ್ರಿ ಇನ್ ಕಾಂಬಿನೇಷನ್ಸ್ ಇರ್ಬೋದು, ಆವಾಗ ಏನು ಮಾಡ್ತೀವಿ, NCR is equal to n into Cn minus r ಅಂತ ಫಾರ್ಮುಲಾ ಹಾಕೋಬೇಕು. ಮುಂದೆ ನಾನು ಬರುತ್ತೆ ಅದನ್ನು ಅವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದೇ ಥರ ಈಕ್ವಟೋರಿಯಲ್ಸ್ 0 is equal to 1 ಆಗುತ್ತೆ, NPn is equal to ಈಕ್ವಟೋರಿಯಲ್ 1 ಅಂತ ಕರಿತೀವಿ, NC0 is equal to NC1 is equal to 1 ಅಂತ ಹೇಳ್ತೀವಿ. ರಿಪೀಟೆಡ್ ಆಗಿತ್ತು ಅಂತ ತಿಳ್ಕೊಳ್ಳೋಣ, ಆವಾಗ ಫಾರ್ಮುಲಾ n ಡಿವೈಡೆಡ್ ಬೈ PQR, ಅದು ಈಕ್ವಟೋರಿಯಲ್ಗಳನ್ನ ನೀವಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಸೊ ಯಾವಾಗ ಪರ್ಮಿಟೇಷನ್ ಯೂಸ್ ಮಾಡಬೇಕು, ಯಾವಾಗ ಕಾಂಬಿನೇಷನ್ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ. ಪರ್ಮಿಟೇಷನ್ ಯಾವಾಗೂ ಪೊಸಿಷನ್ನು, ರೋಲು, ಆರ್ಡರು ಆವಾಗ ಬೇಕಾಗತ್ತೆ. ಆ ಥರ ಕಾಂಬಿನೇಷನ್ ಯಾವಾಗ ಅಂದರೆ ಗ್ರೂಪು ಇದ್ದಾಗ ಸೆಲೆಕ್ಷನ್ ಮಾಡಬೇಕಾದ್ರೆ ಆರ್ಡರ್ಲಿ ಮ್ಯಾನರ್ ಇತ್ತು ಅಂತ ಇಟ್ಕೊಳ್ಳೋಣ ಪರ್ಮಿಟೇಷನು, ಆರ್ಡರ್ ಮ್ಯಾಟರ್ ಆಗಲಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ, ಕಾಂಬಿನೇಷನ್ಗೆ ಹೋಗ್ತೀರಾ. ಕಾಂಬಿನೇಷನ್ಗೆ ಬೇರೆ ಫಾರ್ಮುಲಾ ಇದೆ, ಪರ್ಮಿಟೇಷನ್ಗೆ ಬೇರೆ ಫಾರ್ಮುಲಾ ಇದೆ. ಹಾಗಾಗಿ ಫಸ್ಟು ನೀವು ಡಿಸೈಡ್ ಮಾಡಬೇಕು ಕೊಟ್ಟಿರುವಂಥದ್ದಕ್ಕೆ ಪರ್ಮಿಟೇಷನ್ ಫಾರ್ಮುಲಾ ಹಾಕೋಬೇಕು ಅಥವಾ ಕಾಂಬಿನೇಷನ್ ಫಾರ್ಮುಲಾ ಹಾಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ಸೀಟಿಂಗ್ ಅರೇಂಜ್ಮೆಂಟ್ ನಾನು ಹೇಳಿದೆ, ಯಾವ್ಯಾವ ಥರ ಪರ್ಮಿಟೇಷನ್ ಕಾಂಬಿನೇಷನ್ ಕೇಳ್ತಾರೆ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಕೇಳ್ತಾರೆ. 5 ಸ್ಟೂಡೆಂಟ್ಸ್ ನೀಡ್ ಟು ಸಿಟ್ ಇನ್ ಎ ರೋ ಆಫ್ ಚೇರ್ಸ್. ಈಗ 5 ಜನ ಇದ್ದಾರೆ ಹುಡುಗರು, ಇನ್ ಎ ರೋ ಆಫ್ ಚೇರ್ಸಲ್ಲಿ ಅವ್ರು ಕೂತ್ಕೋಬೇಕು. ಅದು ಆರ್ಡರ್ಲಿ ಮ್ಯಾನರಲ್ಲಿ ಕೂತ್ಕೋಬೇಕು. ಆರ್ಡರ್ ಹೂ ಸಿಟ್ಸ್ ಫೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ ನೀಡ್ಸ್ ಟು ಸಿಟ್ ಇನ್ ಎ ರೋ ಆಫ್ ಚೇರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈಕ್ವಟೋರಿಯಲ್ 5 ಅಂತ ತೊಗೊಳ್ತೀವಿ, ಆವಾಗ ಅದು 120 ವೇಸಲ್ಲಿ ಅವರು ಕೂತ್ಕೋಬೋದು. ಸೊ ಈಕ್ವಟೋರಿಯಲ್ 5 ಅಂತಂದರೆ ಸೊ ಓನ್ಲಿ 3 out of 5 ಸೀಟ್ಸ್ ಆರ್ ಫಿಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನಾಯಿತು, 5 ಜನ ಹೆಂಗೆ ಕೂತ್ಕೋತಾರೆ ಅಂದರೆ ಈಕ್ವಟೋರಿಯಲ್ 5. ಸೊ 3 ಜನ 5 ಜನದಲ್ಲಿ ಅಂತಂದರೆ ಆವಾಗ 5p3 ಆಗುತ್ತೆ, ವಿಚ್ ಇಸ್ ಇಕ್ವಲ್ ಟು 60. ನೋಡ್ಕೋಬೇಕು ಸೀಟಿಂಗ್ ಅರೇಂಜ್ಮೆಂಟು, 5 ಜನ ಇದ್ದಾರೆ, 5 ಜನನೂ ಏನೇನು ಆರ್ಡರ್ಲಿ ಮ್ಯಾನರ್ ಕೂತ್ಕೋಬೇಕು, ಯಾವ ಥರ ಬೇಕಾರೋ ಯಾವ ಆರ್ಡ್ರಲ್ಲಿ ಬೇಕಾರೋ ಅವ್ರು ಕೂತ್ಕೋಬೋದು ಅಂದರೆ ಆಗ ಈಕ್ವಟೋರಿಯಲ್ 5 ಅಂತ ಹಾಕ್ಕೊಂಡು 120 ವೇಸ್ ಅಂತ ಹೇಳ್ತೀವಿ. ನಮಗೆ 5 ಜನದಲ್ಲಿ 3 ಜನ ಈ ಆರ್ಡ್ರಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ 5p3 ಅಂತ ಹಾಕ್ಕೊಳ್ತೀವಿ, ಆವಾಗ ಅದು 60 ಆಗುತ್ತೆ. ಅದೇ ಥರ 4 ಸ್ಟೂಡೆಂಟ್ ಮಸ್ಟ್ ಸಿಟ್ ಇನ್ ಎ ರೋ ಆಫ್ ಚೇರ್ಸ್, ಹೌ ಮೆನಿ ವೇಸ್ ಅಂತ ಕೇಳ್ತಾ ಇದ್ದಾರೆ, ಆವಾಗ ಈಕ್ವಟೋರಿಯಲ್ ಎಕ್ಸ್ಪೊನೆನ್ಷಿಯಲ್ 4 ಅಂತ ಹಾಕ್ಕೊಂಡು 24 ಅದು ಆಗುತ್ತೆ. ದ ವರ್ಡ್ ಅರೇಂಜ್ಮೆಂಟ್ ಅದು ಒಂದು ಸೆಟ್ ಆಯಿತು, ಸೀಟಿಂಗ್ ಅರೇಂಜ್ಮೆಂಟ್. ಎರಡನೇದು ವರ್ಡ್ ಅರೇಂಜ್ಮೆಂಟ್, ಯಾವುದೋ ಒಂದು ವರ್ಡ್ ಕೊಡ್ತಾರೆ, ಅವನ್ನ ಎಷ್ಟು ಟೈಪು ಅದನ್ನು ಅರೇಂಜ್ ಮಾಡ್ಕೋಬೋದು ಅಂತ ಕೇಳ್ತಾರೆ, ಅಥವಾ ನಂಬರ್ ಕೊಡ್ತಾರೆ ಅದನ್ನು ಯಾವ ರೀತಿಯಾಗಿ ಅಂತ ಕೇಳ್ಬೋದು. ಹೌ ಮೆನಿ ವೇಸ್ ಟು ಅರೇಂಜ್ ಆಫ್ ಲೆಟರ್ ಬೆಲೂನ್ ಅಂತ ಇದೆ. ಬೆಲೂನಲ್ಲಿ ಒಟ್ಟು ಟೋಟಲ್ ಎಷ್ಟು ವರ್ಡ್ಸ್ ಇದೆ, 7 ಲೆಟರ್ಸ್ ಇದೆ. ಅದರಲ್ಲಿ ಎಲ್ ಅನ್ನೋದು 2 ಸಲ ರಿಪೀಟ್ ಆಗಿದೆ, ಓ ಅನ್ನೋದು 2 ಸಲ ರಿಪೀಟ್ ಆಗಿದೆ. ಸೊ ಹಾಗಾಗಿ ನಿಮಗೆ ಇದು ಪರ್ಮಿಟೇಷನ್ ಏನು ಅಂದರೆ ಎಕ್ಸ್ಪೊನೆನ್ಷಿಯಲ್ 7 ಡಿವೈಡೆಡ್ ಬೈ ಎಕ್ಸ್ಪೊನೆನ್ಷಿಯಲ್ 2 ಇಂಟು ಎಕ್ಸ್ಪೊನೆನ್ಷಿಯಲ್ 2 ಅಂತ ನೀವು ಹಾಕ್ಕೋಬೇಕಾಗತ್ತೆ. ಸೊ ರಿಪೀಟ್ ಆಗಲಿಲ್ಲ ಅಂತಂದರೆ ಸ್ಕ್ವೇರ್ ಆಗಿಬಿಡ್ತಿತ್ತು, ರಿಪೀಟ್ ಆಗಿರೋದಕ್ಕೋಸ್ಕರ ಈ ರೀತಿ ಆಗುತ್ತೆ. ಹಾಗಾಗಿ ಆನ್ಸರ್ 1260 ಬರುತ್ತೆ. ಹೌ ಮೆನಿ ವೇಸ್ ಟು ಅರೇಂಜ್ ಡೈರಿ ಅಂತಿದೆ ನೋಡಿರಿ, ಇಲ್ಲಿ ಯಾವುದೂ ರಿಪೀಟ್ ಆಗಿಲ್ಲ,
5 ವರ್ಡೂ ಬೇರೆ ಬೇರೆ ಇದೆ. ಹಂಗಾಗಿ ಎಕ್ಸ್ಪೊನೆನ್ಷಿಯಲ್ 5 ಅಂತ ಕನ್ಸಿಡರ್ ಮಾಡ್ತೀನಿ, 120 ಅಂತ ಹೇಳ್ತೀನಿ. ಇಲ್ಲಿ ರಿಪೀಟ್ ಆಗಿರೋದಕ್ಕೋಸ್ಕರ ಅದರಿಂದ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಅದೇ ಥರ ಫಾರ್ಮ್ ಎ 3 ಡಿಜಿಟ್ ನಂಬರ್ ಯೂಸಿಂಗ್ 1 2 3 4, ನೋ ರಿಪಿಟೇಷನ್ ಅಂತ ಹೇಳ್ತಾ ಇದ್ದಾರೆ. ರಿಪಿಟೇಷನ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ, 3 ಡಿಜಿಟ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸ್ಪೊನೆನ್ಷಿಯಲ್ 4 ಡಿವೈಡೆಡ್ ಬೈ 3 ಮೈನಸ್ 1 ಅಂತ, 4 ಮೈನಸ್ 3 ಅಂದರೆ 1 ಆಗುತ್ತೆ. ಸೊ ಆವಾಗ ಅದು 24 ಆಗುತ್ತೆ. ಫಸ್ಟು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಪರ್ಮುಟೇಷನ್ ಆಗುತ್ತಾ ಕಾಂಬಿನೇಷನ್ ಆಗುತ್ತಾ ಅಂತ. ಅದೇ ಥರ ಡಿಜಿಟ್ ಫಾರ್ಮೇಷನ್ ಈ 4 ಇದೆ ಅಂತ ಇಟ್ಕೊಳ್ಳೋಣ. ಅದನ್ನು 2 ಡಿಜಿಟ್ಸ್ ಯೂಸಿಂಗ್ ನಂಬರ್ 1 2 1 3 1 4, ಅದೇ ಥರ 2 1 2 3 2 4 2 2, ಆ ಥರ ಎಷ್ಟು ಥರ ಬರುತ್ತೆ ಅಂತ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೆ ರಿಪಿಟೇಷನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಡರ್ಲಿ ಮ್ಯಾನರ್ ಇದೆ, ಹಾಗಾಗಿ ನಾವು ಪ್ರಾಬಬಿಲಿಟಿ ತೊಗೋಬೇಕು, ಪರ್ಮುಟೇಷನ್ ತೊಗೋಬೇಕು. 4p2 ಆಗುತ್ತೆ. ಈಕ್ವಟೋರಿಯಲ್ 4 ಡಿವೈಡೆಡ್ ಬೈ ಎಕ್ಸ್ಪೊನೆನ್ಷಿಯಲ್ 2 ಅಂತ ಹಾಕ್ಕೊಳ್ತೀವಿ, 12 ಆನ್ಸರ್ ಆಗುತ್ತೆ. ಡಿಜಿಟ್ ಫಾರ್ಮೇಷನ್ ಇದೆ ಅಂತ ಇಟ್ಕೊಳ್ಳೋಣ, 3 ಡಿಜಿಟ್ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಆಗುತ್ತೆ. ಸೊ ಇಲ್ಲಿ ಆರ್ಡರ್ ಮ್ಯಾಟ್ರಸ್ ಆಗುತ್ತೆ. ಆರ್ಡರ್ ಮ್ಯಾಟ್ರಸ್ ಆಯಿತು ಅಂತಂದರೆ ಪರ್ಮುಟೇಷನ್ ಹಾಕ್ಕೊಳ್ತೀವಿ, 4⁴ ಅಂತ ಹಾಕ್ಕೊಳ್ತೀವಿ. ರಿಪಿಟೇಷನ್ ಅಲೋಡ್ ಇತ್ತು ಅಂದರೆ 4³ ಹಾಕ್ಕೊಂಡು 64 ಹಾಕ್ಕೊಳ್ತೀವಿ. ಇಲ್ಲಿ ರಿಪಿಟೇಷನ್ ನೋ ರಿಪಿಟೇಷನ್ ಅಂತ ಹೇಳ್ತಾರೆ, 4p3 ಹಾಕ್ಕೊಳ್ತಾ ಇದ್ದೀವಿ. ಅವಾಗ ಏನಾಯಿತು, ಆನ್ಸರು 24 ಬಂತು. ಅದೇ ಥರ ಪರ್ಮುಟೇಷನ್ ವಿತ್ ರಿಪಿಟೇಷನ್ ನೋಡಿ, ಹೌ ಮೆನಿ 2 ಡಿಜಿಟ್ ನಂಬರ್ ಪ್ಲೇಟ್ಸ್ ಕ್ಯಾನ್ ಬಿ ಫಾರ್ಮ್ ಯೂಸಿಂಗ್ ಡಿಜಿಟ್ 0 to 9 ಅಂತ ಕೇಳ್ತಿದ್ದಾರೆ. ರಿಪಿಟೇಷನ್ ಅಲೋಡ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 10 × 10 ಅಂತ ಹಾಕ್ಕೊಂಡು 100 ಇಸ್ ದಿ ಆನ್ಸರ್ ಅಂತ ನಾವು ಹೇಳ್ತೀವಿ. ಅದೇ ಥರ ಕಾಂಬಿನೇಷನ್ಗೆ ಬಂದರೆ, ಸೊ ಅಲ್ಲೇನಾಗುತ್ತೆ, ಆರ್ಡರ್ ಮ್ಯಾಟ್ರ್ ಆಗಲ್ಲ, ಬಟ್ ಹೇಗಾಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಸ್ಕೂಲ್ ವಾಂಟ್ ಟು ಸೆಲೆಕ್ಟ್ 3 ಮೆಂಬರ್ಸ್ ಫ್ರಮ್ 10 ಟೀಚರ್ಸ್ ಆಫ್ ಎ ಕಮಿಟಿ ಸೆಲೆಕ್ಷನ್ಸ್ ಹೇಗೆ ಮಾಡ್ತಾರೆ, 10 ಜನದಲ್ಲಿ 3 ಜನನ ಸೆಲೆಕ್ಟ್ ಮಾಡಬೇಕು. ಸೊ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆಲ್ ಆರ್ ಈಕ್ವಲ್ ಮೆಂಬರ್ಸ್ ಆಗಿದೆ. ಸೊ ಹಾಗಾಗಿ 10c3 ಅಂತ ಹಾಕ್ಕೊಳ್ತೀವಿ, ಫಾರ್ಮುಲಾ ಹಾಕ್ಕೊಂಡು 120 ವಿಲ್ ಬಿ ದಿ ಆನ್ಸರ್. ಇಫ್ ದ ರೋಲ್ಸ್ ಡಿಫರ್, ಈಗ 10 ಜನ ಇದ್ದಾರೆ, 10 ಜನದಲ್ಲಿ ಏನು ಮಾಡ್ತಾ ಇದ್ದಾರೆ, 3 ಜನ, ಒಬ್ಬರು ಪ್ರೆಸಿಡೆಂಟ್ ಆಗಬೇಕು, ಒಬ್ಬರು ಸೆಕ್ರೆಟರಿ ಆಗಬೇಕು, ಟ್ರೆಷರ್ ಆಗಬೇಕು. ಇಲ್ಲೇನಾಗ್ತದೆ, ಆರ್ಡರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ವೆರಾಸ್ ಮೇಲ್ಗಡೆ 3 ಜನ ಸೆಲೆಕ್ಟ್ ಮಾಡಬೇಕು, ಯಾರು ಬೇಕಾದ್ರೂ 3 ಜನ ಸೆಲೆಕ್ಟ್ ಮಾಡ್ಬೋದು. ಇಲ್ಲೇನು ಮಾಡ್ತಾ ಇದ್ದಾರೆ, ಒಬ್ಬ ಪ್ರೆಸಿಡೆಂಟ್ ಆಗಬೇಕು, ಒಬ್ಬರು ಸೆಕ್ರೆಟರಿ ಆಗಬೇಕು, ಒಬ್ಬರು ಟ್ರೆಷರರ್ ಆಗಬೇಕು ಅಂತೇಳಿ ಆರ್ಡರ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 10p3 ಅಂತ ಹಾಕ್ಕೊಳ್ತೀವಿ, ಅಲ್ಲಿ 10c3 ಅಂತ ಹಾಕ್ಕೊಂಡ್ವಿ. ಸೊ 10p3 ಹಾಕ್ಕೊಂಡಾಗ 720 is the answer. ಅದೇ ಥರ ಎ ಸ್ಕೂಲ್ ವಾಂಟ್ಸ್ ಟು ಸೆಲೆಕ್ಟ್ 2 ಟೀಚರ್ಸ್ ಟು ಫಾರ್ಮ್ ಎ ಕಮಿಟಿ ಆಫ್ ಫ್ರಮ್ 5 ಮೆಂಬರ್ಸ್. ಇಬ್ಬರು ಸೇರ್ಕೊಂಡು ಮಾಡಬೇಕು, ಇಬ್ಬರು ಕಮಿಟಿಲಿ 2 ಜನ ಇರಬೇಕು, ಒಟ್ಟು 5 ಜನ ಇದ್ದಾರೆ ಅಂತ. ಇಲ್ಲಿ ಆರ್ಡರ್ ಮ್ಯಾಟರ್ ಅಲ್ಲ, ಯಾರು ಎನಿಬಡಿ ಕ್ಯಾನ್ ಚೂಸ್. ಹಂಗಾಗಿ 5c2 ಅಂತ ಹಾಕ್ಕೊಳ್ತೀವಿ, ಆವಾಗ ಆನ್ಸರು 10 ಬರುತ್ತೆ. ಅದೇ ಥರ ಲೀಡರ್ಶಿಪ್ ರೋಲ್, ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಫ್ರಮ್ 5 ಅಂತ ಕೇಳ್ತಿದ್ದಾರೆ. ಸೊ ರೋಲ್ ಡಿಫರ್ ಆಗ್ತಿದೆ, ಆರ್ಡರ್ ಏನಾಗ್ತಿದೆ, ಮ್ಯಾಟ್ರಸ್ ಆಗುತ್ತೆ. ಸೊ 5p2 ಅಂತ ಹಾಕ್ಕೊಳ್ತೀವಿ, ಈಕ್ವಟೋರಿಯಲ್ 5 ಡಿವೈಡೆಡ್ ಬೈ 3 ಅಂತ ಹಾಕ್ಕೊಳ್ತೀವಿ, 20 ವಿಲ್ ಬಿ ದಿ ಆನ್ಸರ್. ಚೂಸ್ ಎ ಪ್ರೆಸಿಡೆಂಟ್ ಆ್ಯಂಡ್ ಎ ವೈಸ್ ಪ್ರೆಸಿಡೆಂಟ್ ಫ್ರಮ್ 7 ಕ್ಯಾಂಡಿಡೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೂ ಪರ್ಮುಟೇಷನ್ ಆಗುತ್ತೆ, ಬಿಕಾಸ್ ಆರ್ಡರ್ ಪ್ಲೇ ಇಂಪಾರ್ಟೆಂಟ್. ಒಬ್ಬರು ಪ್ರೆಸಿಡೆಂಟ್ ಆಗಬೇಕು, ಒಬ್ಬರು ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂತ. ಚೂಸ್ ಎ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಫ್ರಮ್ 6 ಕ್ಯಾಂಡಿಡೇಟ್. ಅದೇ ಥರ ಕ್ವಶನ್ಸ್ನ ಬೇರೆ ಬೇರೆ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ, ಅದನ್ನು ತೊಗೊಂಡಿದ್ದೀನಿ. ಅದೇ ಥರ ಸೆಲೆಕ್ಟೆಡ್ ಟೀಮ್ ಆಫ್ 3 ಫ್ರಮ್ 6 ಅಂತ ಕೇಳ್ತಾ ಇದ್ದಾರೆ, ಸೆಲೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ 6c3 ಅಂತ ಹಾಕ್ಕೊಳ್ತೀವಿ, 20 ವಿಲ್ ಬಿ ದಿ ಆನ್ಸರ್. ನೋಡ್ಕೋಬೇಕಾಗತ್ತೆ ಹೇಗಾಗುತ್ತೆ ಅಂತ. ಈಕ್ವಟೋರಿಯಲ್ 6 ಅಂತಂದರೆ 6 × 5 × 4 × 3 × 2 × 1. ಅದೇ ನಿಮಗೆ ಅಲ್ಲಿ ಗೊತ್ತಾಗಬೇಕು 720 ಇಸ್ ದಿ ಆನ್ಸರ್ ಅಂತ. ಅದೇ ಥರ ಅಥವಾ ಇಲ್ಲಿ 3 × 3 ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ, 6 - 3 is 3. ಅದೇ ಥರ n - r × r ಈಕ್ವಟೋರಿಯಲ್ ತೊಗೊಳ್ತಾ ಇದ್ದೀರಾ. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ತೀರಾ, ಹೇಗೆ ಇದೊಂದು ಕ್ಯಾನ್ಸಲ್ ಆಗುತ್ತೆ, ಅದೊಂದು ಕ್ಯಾನ್ಸಲ್ ಆಗುತ್ತೆ, ಮತ್ತು 3 ಯಿಂದ 2 ಕ್ಯಾನ್ಸಲ್ ಆಗುತ್ತೆ, 2 ಯಿಂದ 2 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆನ್ಸರು 20 ಬರುತ್ತೆ. ಸೆಲೆಕ್ಟ್ ದಿ 2 ಲೆಟರ್ಸ್ ಫ್ರಮ್ ಎ ಡೈರಿ ಅಂತ ಹೇಳ್ತಾ ಇದ್ದಾರೆ. ಡೈರಿನಲ್ಲಿ ಯಾವುದೂ ರಿಪಿಟೇಷನ್ ಆಗ್ತಾ ಇಲ್ಲ, ಹಾಗಾಗಿ 5c2 ಅಂತ ಹಾಕ್ಕೊಳ್ತೀವಿ, 10 ವಿಲ್ ಬಿ ದಿ ಆನ್ಸರ್. ಸೆಲೆಕ್ಟ್ 4 ಬುಕ್ಸ್ ಟು ರೀಡ್ ಫ್ರಮ್ 10 ಬುಕ್ಸ್ ಅಂತ ಹೇಳ್ತಾರೆ. ಯಾವುದಾದ್ರು ಬುಕ್ನ ನೀವು ಚೂಸ್ ಮಾಡ್ಕೋಬೋದು, ಆರ್ಡರ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ಲಿ ಮ್ಯಾನರ್ ಇದ್ದರೆ ಪರ್ಮುಟೇಷನ್ ತೊಗೋಬೇಕಾಗತ್ತೆ. ಅದೇ ಥರ ಆರ್ಡರ್ಲಿ ಮ್ಯಾನರ್ ಇಲ್ಲ ಅಂತಂದರೆ ನೀವು ಕಾಂಬಿನೇಷನ್ನ ತೊಗೋಬೇಕಾಗತ್ತೆ. ಕಾಂಬಿನೇಷನ್ಗೆ ಒಂದು ಥರ ಫಾರ್ಮುಲಾ ಇದೆ, ಅದೇ ಥರ ನಿಮಗೆ ಪರ್ಮುಟೇಷನ್ಗೆ ಒಂದು ಥರ ಫಾರ್ಮುಲಾ ಇದೆ. ಫಾರ್ಮುಲಾ ನೆನ್ಪಿಟ್ಕೊಂಡು ನೀವು ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ನಿಮ್ಗೆ ಬೇರೆ ಬೇರೆ ಆನ್ಸರ್ಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಅದೇ ಥರ ಟೀಮ್ ಸೆಲೆಕ್ಷನ್, ಚೂಸ್ 4 ಪ್ಲೇಯರ್ಸ್ ಫ್ರಮ್ 11 ಫಾರ್ ಎ ಕ್ರಿಕೆಟ್ ಟೀಮ್ ಅಂತ ಹೇಳ್ತಾರೆ. ಇಲ್ಲಿ ಚೂಸ್ ಮಾಡಿ ಅಂತ ಹೇಳ್ತಾರೆ. ಆರ್ಡರ್ಲಿ ಮ್ಯಾನರ್ ಇಲ್ಲ, ಆರ್ಡರ್ ಡಸ್ ನಾಟ್ ಮೇಕ್ ಮ್ಯಾಟರ್.
ಆವಾಗ 11C4 ಅಂತ ಹಾಕ್ಕೊಂಡು ಆನ್ಸರ್ 330 ಬರುತ್ತೆ. ಅದೇ ಪಿಕ್ 2 ಫ್ರೂಟ್ಸ್ ಫ್ರಮ್ 5 ಟೈಪ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆರ್ಡರ್ ಮ್ಯಾಟರ್ಸ್ ಆಗಲ್ಲ. 5C2 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 10. ಅದೇ ಥರ ಕಾಂಬಿನೇಷನ್ 10 ಕ್ವಶನ್ ಇದೆ. 10 ಕ್ವಶನಲ್ಲಿ 5 ಕ್ವಶನ್ನ ನೀವು ಆನ್ಸರ್ ಮಾಡಿ ಅಂತಂದರೆ 10C5 ಅಂತ ಹೇಳ್ತೀವಿ. 552 ವಿಲ್ ಬಿ ದಿ ಆನ್ಸರ್. ಸೊ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದಾಗುತ್ತೆ. ಬಟ್ ಮೇನಾಗಿ ಬೇಕಾಗಿರುವಂಥದ್ದು ವೆದರ್ ಯು ಹ್ಯಾವ್ ಟು ಯೂಸ್ ಪರ್ಮಿಟೇಷನ್ ಫಾರ್ಮುಲಾ ಆರ್ ವೆದರ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಕಾಂಬಿನೇಷನ್ ಫಾರ್ಮುಲಾ, ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಅದರ ಪ್ರಕಾರ ನೀವು ಮಾಡಬೇಕಾಗತ್ತೆ. ಪೇರಿಂಗ್ ದಿ ಸ್ಟೂಡೆಂಟ್, ಇದು ಕಾಂಬಿನೇಷನ್. 12 ಸ್ಟೂಡೆಂಟ್ಸ್ ಇನ್ ಹೌ ಮೆನಿ ಪೇರ್ಸ್ ದೇ ಕ್ಯಾನ್ ಫಾರ್ಮ್ 6 ಪೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ 12 ಡಿವೈಡೆಡ್ ಬೈ 2⁶ ಇಂಟು 6 ಇಕ್ವಟೋರಿಯಲ್ನ ನೀವು ಮಾಡ್ಕೊಳ್ತೀರಾ. 10395 ಇಸ್ ದಿ ಆನ್ಸರ್. ಒಟ್ಟು 12 ಜನ ಇದ್ದಾರೆ. ಸೊ 12 ಜನದಲ್ಲಿ ಇರೋರು ಏನು ಮಾಡಬೇಕು, ಎರಡೆರಡು ಪೇರ್ಗಳನ್ನ ಮಾಡಬೇಕು. ಅದಕ್ಕೆ 2⁶ ಅಂತ ಹಾಕ್ಕೊಂಡು ಇಂಟು 6 ಪೇರ್ಸ್ ಬೇಕು ನಮಗೆ. ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಸೊ ವೆನೆವರ್ ಯು ಆರ್ ಆಸ್ಕ್ಡ್ ಟು ಫಾರ್ಮ್ ಎ ಪೇರ್ಸ್ ಆರ್ ಎ ಗ್ರೂಪ್ ಫ್ರಮ್ ಎನ್ ಈವನ್ ನಂಬರ್ ಆಫ್ ಪೀಪಲ್ ಇಂದ ಕೇಳಿದಾಗ ದಿಸ್ ಇಸ್ ಅ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್. ಇಕ್ವಟೋರಿಯಲ್ ಎನ್ ಡಿವೈಡೆಡ್ ಬೈ 2 ಇಕ್ವಟೋರಿಯಲ್ ಟು ದಿ ಪವರ್ ಆಫ್ n/2 ಮಾಡ್ಕೋಬೇಕಾಗತ್ತೆ. ಸೊ 12 ಜನ ಇದ್ದಾರೆ. ಅದರಲ್ಲಿ n/2 ಅಂತಂದರೆ 6 ಆಗುತ್ತೆ. ಬೇರೆ n = 12 ಆಗಿದೆ. ಅಗೇನ್ ಇಂಟು 6 ಮಾಡ್ಕೊಂಡು ಈ ಫಾರ್ಮುಲಾಗಳನ್ನ ನೀವು ಹಾಕೋಬೇಕಾಗತ್ತೆ. ಇನ್ನು ಹೌ ಮೆನಿ ವೇಸ್ ಅಂತ ಕೊಟ್ಟಾಗ ದಿಸ್ ಇಸ್ ದ ವೇಸ್ ಯು ಆರ್ ಗೋಯಿಂಗ್ ಟು ಚೂಸ್. ಸೊ ಈ ರೀತಿಯಾಗಿ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಪ್ರಶ್ನೆಗಳಿರುತ್ತೆ. ಪರ್ಮುಟೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು, ಕಾಂಬಿನೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ನನಗೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆನ್ಸರ್ ಹೇಳೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.